ಲೋಕಸಭಾ ಚುನಾವಣೆ ಒತ್ತಡದ ನಡುವೆಯೂ ಕಾಮಗಾರಿ ಪರಿಶೀಲನೆ. ಶಾಸಕ ಎಎಸ್ ಪೊನ್ನಣ್ಣನವರಿಂದ ಕ್ಷೇತ್ರದ ಕಾಮಗಾರಿ ಪರಿಶೀಲನೆ. ವಿರಾಜಪೇಟೆಯ ಕಾರಿಡಾರ್, ಗೋಣಿಕೊಪ್ಪ ಬಸ್ ನಿಲ್ದಾಣದ ಕಾಮಗಾರಿ ಪರಿಶೀಲನೆ. ಗೋಣಿಕೊಪ್ಪ ನಗರದ ಕುಡಿಯುವ ನೀರಿನ ಸಮಸ್ಯೆ ಆಲಿಸಿದ ಶಾಸಕ ಪೊನ್ನಣ್ಣ. ಬಿಡುವಿಲ್ಲದ ಸಮಯದ ನಡುವೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ. ಶಾಸಕರ ಕಾರ್ಯವೈಖರಿಗೆ ನಾಗರಿಕರ ವ್ಯಾಪಕ ಸ್ಪಂದನೆ. ಬಿಸಿಲಿನ ನಡುವೆ ಕುಡಿಯುವ ನೀರಿನ ಸಮಸ್ಯೆ ಆಲಿಸಿದ ಶಾಸಕ ಪೊನ್ನಣ್ಣ. ಲೋಕಸಭಾ ಚುನಾವಣಾ ಒತ್ತಡದ ನಡುವೆಯೂ ಪ್ರಗತಿ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕ ಪೊನ್ನಣ್ಣ. ಪಕ್ಷವು ಲೋಕಸಭಾ ಚುನಾವಣೆಯ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ರು. ಇವುಗಳ ನಡುವೆ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಿ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಯಶಸ್ವಿಯಾಗಿದ್ದಾರೆ. ಕ್ಷೇತ್ರದ ಉದ್ದಗಲಕ್ಕೂ ಮುಂಜಾನೆಯಿಂದ ಸಂಜೆಯವರೆಗೂ ಬಿರುಸಿನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ಎಎಸ್ ಪೊನ್ನಣ್ಣ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ವಿರಾಜಪೇಟೆ ಕಾವೇರಿ ಕಾಲೇಜು ಬಳಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ವಾಣಿಜ್ಯ ನಗರ ಗೋಣಿಕೊಪ್ಪದಲ್ಲಿ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದ ಪೊನ್ನಣ್ಣ ಕಾಮಗಾರಿಗೆ ಮತ್ತಷ್ಟು ಚುರುಕು ನೀಡುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಿದರು. ಬಸ್ ನಿಲ್ದಾಣದ ಆವರಣದಲ್ಲಿ ಬೃಹತ್ ಗುಂಡಿಗಳನ್ನು ತೆಗೆದಿರುವ ಬಗ್ಗೆ ಸಾರ್ವಜನಿಕರಿಗೆ ತೀವ್ರ ಅಡಚಣೆ ಉಂಟಾಗಿದ್ದು, ಈ ಬಗ್ಗೆ ಹಲವು ಸಾರ್ವಜನಿಕರು ಈ ಹಿಂದೆ ಶಾಸಕರ ಬಳಿ ಮನವಿ ಸಲ್ಲಿಸಿದರು. ಮನವಿಯ ಹಿನ್ನೆಲೆಯಲ್ಲಿ ಖುದ್ದಾಗಿ ಆಗಮಿಸಿದ ಶಾಸಕ ಪೊನ್ನಣ್ಣ ವಸ್ತುಸ್ಥಿತಿಯನ್ನು ಪರಿಶೀಲಿಸಿ ಕಾಮಗಾರಿಗೆ ಸಂಬಂಧಿಸಿದಂತೆ ಹಲವು ನಿರ್ದೇಶನ ನೀಡಿದರು. ಈ ವೇಳೆ ಸ್ಥಳೀಯರಾದ ಪಿಕೆ ಪ್ರವೀಣ್ ಉಪಸ್ಥಿತರಿದ್ದರು. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾವೇರಿ ಹಿಲ್ಸ್ ಬಡಾವಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೀರಿನ ಸಮಸ್ಯೆ ಇರುವುದರಿಂದ ಕೊಳವೆ ಬಾವಿಯ ಆಳವನ್ನು ಹೆಚ್ಚು ಮಾಡಲು ನಿರ್ದೇಶನ ನೀಡಿದರು. ಇಷ್ಟೇ ಇದ್ರ ಆ ಕಡೆ ರೋಡಲ್ಲಿ ಒಂದು ತೊಟ್ಟು ನೀರು ಬರದೆ ಎಷ್ಟು ತಿಂಗಳು ನೀರಿಲ್ಲ, ಮಳೆ ಇಲ್ಲ. ನೀರಿಲ್ಲದೆ ಮತ್ತೆ ಸ್ವಲ್ಪ ಪುನಃ ಬೋರ್ವೆಲ್ ತೆಗಿಲಿಕ್ಕೆ ಪರ್ಮಿಷನ್ ಬೋರಲ್ಲಿ ನೀರಿದೆ ಅಂದ್ರೆ ನಮಗೆ ಬಳಸ್ಕೊಳ್ಳೋದಕ್ಕೆ ಇವ್ರು ಮಾಡ್ತಾರೆ ಅಂತ ಹೇಳಿದ್ರಿ. ಇಲ್ಲಲ್ಲ ಇವ್ರು ಮಾಡ್ತಾರೆ ಅಂತ ಹೇಳಿದ್ರಿ. ಇಲ್ಲಲ್ಲ ನೀರಿಲ್ಲ ಅಂತಲ್ಲ ಅದು. ಅದ್ರಲ್ಲಿ ನೀರು ಇಲ್ಲದೆ ಮತ್ತೆ ಇವ್ರು ತಗೊಳ್ತಿದಾರಲ್ಲ ಸರ್, ಇದೆಯಾ ನೀರಲ್ಲಿ ಅವ್ರು ತಗೊಳ್ತಾ ಇದ್ದಾರೆ. ಕೇಳಿ ನೋಡಿ. ನೀರು ಇದ್ರು ಇಲ್ಲದಿದ್ರು ಪರ್ಮಿಷನ್ ಹೇಗೆ ಪಕ್ಕದಲ್ಲಿ ಬೋರ್ ಇಳಿದ ಮೇಲೆ ಪಂಚಾಯತಿ ಬೋರ್ ಇರ್ತಾನೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಇಲ್ಲ, ಅವ್ರು ತೆಗ್ದಿದಾರಲ್ಲ. ಇಲ್ಲ, ಮಡಿಕೇರಿಯಲ್ಲಿ ತೆಗೆದು ಬಂದಿದ್ದಾರೆ. ಪರ್ಮಿಷನ್ ಪವರ್ ಎಲ್ಲ ಕೊಡಲ್ಲ, ನಮಗೆ ಕೊಡೋದಿಲ್ಲ ಅವ್ರಿಗೆ.
ಬೋರ್ವೆಲ್ ಪರ್ಮಿಷನ್ ತೆಗಿಲಿಕ್ಕೆ ಬಿಟ್ಟಿದ್ರಿ ನಾವು ನಿಮ್ಗೆ ಯಾವತ್ತು ಹೇಳಿದ್ದೀನಿ ಬಿಟ್ಟಿದಲ್ಲ ತೆಗೆದಾಗಿದೆ ನೋಡ್ ಸಿಕ್ಕಿದ್ರೆ ನೀರ್ ತಗೊಳ್ಳೋಣ ಅಂತ ಹೇಳಿದ್ರು. ಬರಾವಳ ಉಂಟು ಅನ್ನದ ಯಾರು ಬೋರ್ವೆಲ್ ಅಗ್ರಿಮೆಂಟ್ ಬಂಡ ಒಂದು ಬಂಡ ಯಾರೇ ಪಂಪ್ ಕೊಟ್ಟಿದ್ದು ನೀರೇ ನೀರು ತುಂಬಾ ಕಷ್ಟ. ಅದೇ ನೀರು നല്ല ನೀರು ಬರ್ತೀವಿ ಅಲ್ಲಿ ಬಂದಿದ್ರು ಅಲ್ಲಿ ಚೆಕ್ ಮಾಡಿದ್ವಿ ಇನ್ಸ್ಪೆಕ್ಟ್ ಮಾಡಿದ್ವಿ ನೀರು ಉಂಡೆಗೆ ನಂಗಡ ಬಳಿಕೆ ಅಂತ ಬಳಿಕೆ ಎಣ್ಣಿತ್ತು ಹಿಂಗೆ ಅಗ್ರಿಮೆಂಟ್ ಮಾಡಿದ್ದು ನೀರು ಅದು ಓಕೆನಾ? ಎಲ್ಲ ಬೋರ್ವೆಲ್ಲು ಸರ್ಕಾರ ಹತ್ರ. ಭೇಟಿಯ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಲಚಂಡ ಪ್ರಮೋದ್ ಗಣಪತಿ, ಬಡಾವಣೆಯ ನಿವಾಸಿಗಳಾದ ರಫೀಕ್, ಧನಲಕ್ಷ್ಮಿ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.